ಬಂದ್ ನೋಡು ಇಲ್ಲಿ. ಏನಾದಾಗ ಮಾಮ ಬಿದ್ದೀನಿ ಮಾಮ ಅಲ್ವಾ ಅಲ್ಲಿ ನೋಡು. ಅಯ್ಯೋ ಯಪ್ಪ ಇವ್ ಬೇರೆ ಯಾವ ಮನಿ ಸಿಗ್ಲಿಲ್ಲ ನಮ್ಮ ಮನಿ ಮುಂದೆ ಬಂದ ಸಾಯ್ಬೇಕೆ ಯಾರು ಇವನು? ಗೊತ್ತಿಲ್ಲಕ್ಕ ಕೇಳ್ಬೇಕೆ ಸತ್ತಿದಾನೆ ಅಂತ ಇನ್ ಹೇಗೋ ಕೇಳ್ತೀಯ? ಸಾಯ್ಕಿನ ಮುಂಚೆನೆ ಫೋನ್ ನಂಬರ್ ಅಡ್ರೆಸ್ ಇಸ್ಕೋಬೇಕಿತ್ತೆ. ಏನೋ ಮಾಡೋದು? ಭಾಳ ತ್ರಾಸ ಆಕೈತಕ್ಕ. ಇವ್ನ ಹಣ ಸಾಕ್ಷಿ ಖರ್ಚೆಲ್ಲ ನಮ್ಮೆಲ್ಲ ಬರ್ತೈತಿ. ಪೊಲೀಸರು ನಮ್ಮನ್ನ ಬೆನ್ನತ್ತಾರೆ. ಸುಬ್ಬು ಏನಾದ್ರು ಮಾಡು. ಒಂದು ನಿಮಿಷ ತಡಿಯಕ್ಕ ಉಳಿಸ್ಬಿಡ್ತೀನಿ. ಕೊಲ್ಲಲ್ತೀವಿತ್ಯಾ ಯು ಬ್ಲಡಿ ಎನಿಮಿ ಕಿತ್ತಂದ್ರೆ ಟ್ಯಾಂಕರು. ಇಂಗ್ಲಿಷ್ ನಾಗ ಬೇಕತ್ತಾನಲ್ಲಕ್ಕ. ಏನಪ್ಪ ನೀನಿನ್ನ ಬದುಕಿದೀಯಾ? ಬೇಕತ್ತಾನಂದ್ರೆ ಬದುಕಿರ್ಬೇಕಲ್ಲಕ್ಕ. ಯಾಕೆ ನಾನು ಸಾಯ್ಬೇಕಿತ್ತ? ಯಾರು ನೀನು? ಮಿಲಿಟರಿ ಅವನ್ನ ಈ ಕೊಲ್ಲಲ್ತೀವಿತ್ಯಾ? ನಾನು ಸುಮ್ಮನೆ ಅಯ್ಯೋ ಹೋಗ್ಲಿ ಬಿಡಿ, ಗುಂಡ್ ತಗ್ಲಿದ್ರೆ ಕಷ್ಟ. ನೀವು ಮಿಲಿಟರಿ ಅವ್ರು ಅಂತ ಅವನಿಗೆ ಗೊತ್ತಿಲ್ಲ ಪಾಪ. ನಾನು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡ ಬಂದವನು. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ? ನಾನು ನನ್ನ ಎನಿಮಿಗಳನ್ನ ಹುಡುಕ್ತಾ ಇದ್ದೀನಿ. ಐ ವಿಲ್ ಕಿಲ್ ದಟ್ ಎನಿಮೀಸ್. ಒಬ್ಬೊಬ್ಬನು ಹುಡುಕಿ ಕಿಲ್ ಮಾಡ್ತೀನಿ. ಈ ಕುಳ್ಳನ್ನು ಕಿಲ್ ಮಾಡ್ತೀನಿ. ಐ ವಿಲ್ ಕಿಲ್ ಯು ಅಕ್ಕಿ ಮುಟ್ಟೆ. ಈ ಭಿಕ್ಷುಕರಿಗೆ ದಿಮಾಕ್ ಇರ್ತದಂತ ಇವತ್ತ ಗೊತ್ತಾಗಿದ್ದು. ಬೆಗ್ಗರ್ ತಂದು ಇದೊಂದು. ಯಾರು ಬೆಗ್ಗರು? ನನ್ನನ್ನು ಬೆಗ್ಗರ್ ಅಂತ್ಯಾ? ಯು ಬ್ಲಡಿ ಬೆಗ್ಗರ್. ನೀನು ಬೆಗ್ಗರ್, ನಿಮ್ಮಪ್ಪ ಬೆಗ್ಗರ್, ನಿಮ್ಮ ತಾತ ಬೆಗ್ಗರ್. ನೀವು ಮಿಲಿಟರಿ ಮ್ಯಾನ್ ಅಂತ ಅವನಿಗೆ ಗೊತ್ತಿಲ್ಲ ಪಾಪ. ಈ ದೇಶ ಕಾಯ್ದವನ್ ನಾನು. ಮಳೆ ಚಳಿ ಗಾಳಿ ಎಂದೇ ಗಡಿ ಕಾಯ್ದವನ್ ನಾನು. ನೀವೆಲ್ಲರೂ ಮನೇಲಿ ಬೆಚ್ಚಗೆ ಮನೆ ಗೊರಕೆ ಹೊಡಿತಿರ್ಬೇಕಾದ್ರೆ ನಿಮ್ಮನ್ನು ಕಾಯ್ದಾರ ಯಾರು? ನಾನು. ಯಾರು ಇವನು? 1.5 ಮೂರ್ಖ. ಇವನು ಸುಬ್ಬ ಅಂತ. ಇವನಿಗೆ ಮೈಯೂ ಬೆಳೆದಿಲ್ಲ, ತಲೆನೂ ಬೆಳೆದಿಲ್ಲ. ಏನಕ್ಕ ನೀನು ಈ ಬೆಗ್ಗರಿಗೆ ಸಪೋರ್ಟ್ ಮಾಡ್ತೀಯ? ಹೇ, ಮತ್ತೆ ನನ್ನನ್ನು ಬೆಗ್ಗರ್ ಅಂತ್ಯಾ? ನನಗೆ ಇಷ್ಟೊಂದು ಅವಮಾನನ? ಈಗಿಂದೀಗಲೇ ನನ್ನ ಮೇಲೆ ರೆಜಿಮೆಂಟಿಗೆ ಫೋನ್ ಮಾಡಿ 10 ಮಿಲಿಟರಿ ವ್ಯಾನ್ ತರಿಸಿ ನಿಮ್ಮನೆ ಮುಂದೆ ನಿಲ್ಲಿಸಿ ನೀವು ಚೀಮಾರ್ ಹಾಕ್ತೀನಿ. ಹಾಗೆ ಮಾತ್ರ ಮಾಡಬೇಡಿ. ಒಳಗಡೆ ಬನ್ನಿ, ನಮ್ಮ ಆತಿಥ್ಯನ ಸ್ವೀಕರಿಸಿ. ಗುಡ್. ಸಾವಧಾನ್. ಪೀಛೆ ಮೋಡ್. ಮಾರ್ಚ್ ಫಾಸ್ಟ್. ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಯಾರೇ ಇವನು? ಮಾಮ ಬೆಗ್ಗರ್ ಬೇಡ ಬೈತಾನೆ. ಬೆಗ್ಗರ್ ಅಂತೀನಾ? ನಿಲ್ಲಿಸ್ರಿ. ಯಾರು ಇವನು? ಯಾರನ್ನ ಮನೆ ಕರ್ಕೊಂಡ್ ಬರ್ತೀಯಲ್ಲಿ? ರೀ, ಇವ್ರು ಮಿಲಿಟರಿ ಅವ್ರಂತೆ. ಕಾರ್ಗಿಲ್ ಇದ್ರಂತೆ. ಕಾರ್ಗಿಲ್ ಅಲ್ಲಿ ಯುದ್ಧ ಮಾಡಿದಾರಂತೆ. ಯುದ್ಧ ಮಾಡಿ ಸುಸ್ತಾಗ್ಬಿಟ್ಟು ಡೈರೆಕ್ಟ್ ನಮ್ಮ ಮನೆಗೆ ಬಂದ್ಬಿಟ್ರ? ಒಣಗಿರೋ ಬ್ರೆಡ್ನೆಲ್ಲ ತಿನ್ನಬಾರ್ದು. ನೀನು ಹೋಗಮ್ಮ, ಒಂದು ಲೋಟ ಟೀ ಮಾಡ್ಕೊಂಬ. ಓಕೆ ಗುಡ್, ಚೆನ್ನಾಗಿದೆ. ತಿನ್ನು. ನೀನು ಮುಟ್ಟಿರೋ ಬಿಡ್ನ ನಾನ್ ತಿನ್ನೋದ? ಆ ಕೈ ನೋಡು, ತೊಳೆದು ಎಷ್ಟು ದಿವಸ ಆಯ್ತು. ಕೊಳತು ನಾರ್ತ ನೀನೇ ತಿನ್ನು. ದಟ್ಸ್ ಗುಡ್. ಏನ್ ನಿನ್ನ ಹೆಸರು? ನನ್ನನ್ನ ಏಕವಚನದಲ್ಲಿ ಮಾತಾಡ್ತೀನ? ನಾನು ಈ ಮನೆ ಯಜಮಾನ ಪರಮೇಶ್ವರ. ನೀನ್ ಈ ಮನೆಗೆ ಯಜಮಾನ ಆದ್ರೆ ನಾನು ದೇಶಕ್ಕೆ ಯಜಮಾನ. ನಾನಿದ್ರೆ ನೀನು, ಇಲ್ಲಾಂದ್ರೆ ನೀನು ಉಡಿಸ್ ಬಿಡ್ಬೇಡ್ರಿ, ಮಾಮ ನೋಡಕ್ ಹೋಗ್ಬೇಡ್ರಿ. ವಾರ್ ಮಾಡಿದ್ಯಾ? ನನ್ನ ಹೆಂಡತಿ ಜೊತೆನಾ? ಇಲ್ಲ, ವಾರ್ ಫೀಲ್ಡ್. ಮಿಲಿಟರಿ ಮ್ಯಾನು ವಾರ್ ಫೀಲ್ಡ್ ಅಂತ ಹೇಳ್ತಿರಲ್ರಿ, ಬಟ್ಟೆ ನಿಂಗೆ ಹಾಕೊಂಡಿದ್ದೀರಾ? ವಾರ್ ಫೀಲ್ಡ್ ಬಂದ್ ನೋಡಿ, ಇನ್ನು ಕೆಟ್ಟ ಹಾಕೊಂಡಿರ್ತಾರೆ. ವಾರ್ ಫೀಲ್ಡ್ಗೆ ನಾವು ಬರ್ಬೋದು? ಬಂದ್ರೆ ತಲೆ ತೆಗೆದು ಬಿಡ್ತಾರೆ. ವಾರ್ ಫೀಲ್ಡ್ ಯಾವ ಶತ್ರು ಬಂದ್ರು ಸುಮ್ಮನೆ ಬಿಡಲ್ಲ. ಅವ್ರ ಕತೆ ಮುಗಿಸ್ಬಿಡ್ತಾರೆ. ಟೀ ತಗೊಳ್ಳಿ. ಕುಡಿಯವ್ವ. ಈ ಪಾಟಲ್ ಟೀ ಕುಡಿದು ಎಷ್ಟೋ ವರ್ಷ ಆಗಿಬಿಟ್ಟಿತ್ತು. ಟೀ ನಿಮ್ಮೊಬ್ಬರಿಗೆ ಅಲ್ಲ, ಎಲ್ರಿಗೂ ಸೇರ್ಸ್ ಮಾಡಿರೋದು. ಈಗ ನೀವೆಲ್ಲರೂ ಹಾಕೊಂಡು ಕುಡೀರಿ. ನೀವು ಮುಟ್ಟಿರೋ ಟೀನ ನಾವು ಕುಡಿಯೋದ? ಬೇಡಪ್ಪ, ನೀನೇ ಕುಡಿ. ಸ್ನಾನ ಮಾಡಿ ಎಷ್ಟು ಯುಗ ಆಗಿದ್ಯಾ? ಮಾಮ ಹುಟ್ಟಿದ ಕೂಡ ದವಾಖಾನೆಗೆ ಸ್ನಾನ ಮಾಡಿಸಿದ್ದೆ, ಆಮೇಲೆ ಮೈ ಮೇಲೆ ನೀರದ್ ಹಾಕಿಲ್ಲ. ಬರು ನೋಡೆ, ಅವನ ಮೈ ಮೇಲೆ ಎಷ್ಟು ಬ್ಯಾಕ್ಟೀರಿಯಾ ವಾಸ ಮಾಡ್ತಿದ್ಯೋ ಏನೋ. ಈ ಬ್ಯಾಕ್ಟೀರಿಯಾಗಳಿರೋ ಮನುಷ್ಯನೇ ಈ ದೇಶನ ಕಾಪಾಡಿದ್ದು. ಸ್ವಲ್ಪ ಜ್ಞಾಪಕ ಮಾಡ್ಕೋ ಪರಮೇಶ್ವರ್. ಟೀ ಬೇಕಾ? ಬೇಡಪ್ಪ, ಅಷ್ಟು ನೀನೇ ಕುಡಿ, ನಾನು ಬೇರೆ ಮಾಡ್ಸ್ಕೊಂಡು ಕುಡಿತೀನಿ. ನಾನು ನಿಮಗೆ ಬೆಗ್ಗರ್ ಥರ ಕಾಣ್ತಿರ್ಬೋದು, ಆದರೆ ನಾನು ಮಿಲಿಟರಿ ಮ್ಯಾನ್. ಯಾವನಾದ್ರೂ ನಾನು ಬೆಗ್ಗರ್ ಅಂತ ಕರೆದ್ರೆ ಅವನ್ನ ಶೂಟ್ ಮಾಡ್ಬಿಡ್ತೀನಿ. ಟೀ ಕುಡ್ದಾಯ್ತಲ್ಲಪ್ಪ, ಹೊರಡು. ನಾನು ಯಾಕೆ ಹೋಗ್ಬೇಕು? ಮನೆ ಮುಂದೆ ಕೂತಿರ್ತೀನಿ, ಅಡುಗೆ ಆದ್ಮೇಲೆ ಕರಿ, ಊಟ ಮಾಡ್ಕೊಂಡು ಹೋಗ್ತೀನಿ.
ತಡಿ ಮಾಮ ಸ್ಪ್ರೇ ತೊಗೊಂಬರ್ತೀನಿ. ಯಾವ ಗಟ್ರದಾಗ ಬಿದ್ದು ಬಂದಿದ್ನೋ ಬೆಗ್ಗರ್. ಮತ್ತೆ ಬೆಕ್ಕರ್ ಅಂತೆಲ್ಲ ನನ್ನ ಹಾಯ್ ಹಲೋ ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪರ್ಮು ಅಂಕಲ್ ಮನೆಗೆ ಯಾವುದೋ ಬೆಗ್ಗರ್ ಅಂಕಲ್ ಬಂದಿದ್ದಾರೆ. ಅವರು ಬೆಗ್ಗರ್ ಅಂಕಲ ಮಿಲ್ಟ್ರಿ ಅಂಕಲ ಅಂತ ಕನ್ಫ್ಯೂಸ್ ಆಗ್ತಿದೆ. ಡ್ರೆಸ್ಸು ಮಿಲ್ಟ್ರಿದು, ಲುಕ್ಕು ಬೆಗ್ಗರ್ದು. ಕಾರ್ಗಿಲ್ ವಾರಲ್ಲಿ ಯುದ್ಧ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಕಾರ್ಗಿಲ್ ವಾರಲ್ಲಿ ಯುದ್ಧ ಮಾಡಿ ಇಲ್ಲಿಗೆ ಯಾಕೆ ಬಂದ್ರು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಈಗ ಬೆಗ್ಗರ್ ಅಂಕಲ್ನ ಹೇಗೆ ಓಡಿಸ್ಬೇಕು ಅನ್ನೋದು ನಮ್ಮ ಮುಂದಿರೋ ಪ್ರಶ್ನೆ. ಪರ್ಮು ಅಂಕಲ್ಗೂ ಸುಬ್ಬುಗೂ ಕೋಪ ಬಂದಿದೆ. ಆದರೆ ನಮ್ಮ ಪಾರು ಆಂಟಿ ಮಾನವೀಯತೆ ದೃಷ್ಟಿಯಿಂದ ಬೆಗ್ಗರ್ ಅಂಕಲ್ಗೆ ಊಟ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಊಟ ಮಾಡಿಕೊಂಡು ಬೆಗ್ಗರ್ ಅಂಕಲ್ ಹೊರಟೋಗ್ತಾರಾ ಅಥವಾ ಊಟ ಚೆನ್ನಾಗಿದೆ ಅಂತ ಇಲ್ಲೇ ಟಿಕಾಣಿ ಹಾಕ್ತಾರಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಇಲ್ಲೇ ಟಿಕಾಣಿ ಹಾಕ್ತಾರೆ ಅನ್ನೋದಾದ್ರೆ ಎಸ್ ಅಂತ, ಇಲ್ಲ ಅನ್ನೋದಾದ್ರೆ ಏನು ಅಂತ ಟೈಪ್ ಮಾಡಿ 420 ಮೆಸೇಜ್ ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಹಲೋ ಎಕ್ಸ್ಕ್ಯೂಸ್ ಮೀ, ಎಸ್ ಕೂತ್ಕೊಳ್ರಿ. ಟೈಮ್ ಎಷ್ಟು? ವಾಚ್ ಇಲ್ಲ, ಮ್ಯಾಚ್ ಬಾಕ್ಸ್ ಇದೆಯಾ? ಮ್ಯಾಚ್ ಬಾಕ್ಸ್ ಇಲ್ಲ. ಏನು ಮನುಷ್ಯರ್ರಿ, ಒಂದು ಮ್ಯಾಚ್ ಬಾಕ್ಸ್ ಇಡೋ ಯೋಗ್ಯತೆ ಇಲ್ಲ, ಗಡಿಯಾರಂತೂ ಮೊದಲೇ ಇಲ್ಲ. ಯಾಕ್ರಿ ರಸ್ತೆಗೆ ಬಂದ್ರಿ? ಬಾರಿ ಊರಾಚ್ಗೆ. ಮ್ಯಾಚ್ ಬಾಕ್ಸ್ ಇಲ್ಲ ಅಂತ ಬೈಯಕ್ಕೆ ನೀವ್ಯಾರ್ರಿ? ಸೇದ ತಗೊಲಿರೋದು ನಿಮಗೆ, ಮ್ಯಾಚ್ ಬಾಕ್ಸ್ ಇಟ್ಕೋಬೇಕಾಗಿರೋದು ನೀವು, ಬೈಯಕ್ಕೆ ನೀವ್ಯಾರ್ರಿ? ನನ್ನನ್ನು ಯಾರು ಅಂತೀಯ? ನಾನು ಮಿಲ್ಟ್ರಿ ಅವನು, ಹಿಂದೆ ಮಿಲ್ಟ್ರಲ್ಲಿದ್ದೆ. ಅದು ಹಿಮಾಲಯ ರೀಸನ್ನು, ತುಂಬ ಚಳಿ. ಅಲ್ಲ ಆಗಾಗ ವಿಸ್ಕಿ ತಗೋಬೇಕು, ಸಿಗರೇಟ್ ಸೇದಬೇಕು, ಇಲ್ಲಾಂದ್ರೆ ಪ್ರಾಣ ಹೋಗ್ಬಿಡುತ್ತೆ ರೀ. ನೀವೊಂದು ಸಾರಿ ಅಲ್ಲಿಗೆ ಬರ್ತೀರಾ? ಬಾ ಕಾರ್ಗಿಲ್ ಕರ್ಕೊಂಡು ಹೋಗ್ತೀನಿ. ಬಾರ ಬಾರ ಕಾರ್ಗಿಲ್ ಕರ್ಕೊಂಡು ಹೆಣ್ಮಗಳ ನಿಂತ್ಕೊಳವ. ಎಕ್ಸ್ಕ್ಯೂಸ್ ಮೀ, ಮ್ಯಾಚ್ ಬಾಕ್ಸ್ ಇದೆಯಾ? ನೀವ್ಯಾರ್ರಿ? ಇದೇ ಮನೆ ಹುಡುಗಿನಾ? ಯಾಕೆ ಬಂದೆ? ಒಳಕ್ಕೆ ಹೋಗ್ಬೇಕಾ? ಹೋಗು, ಹೆದರ್ಕೋಬೇಡ. ನಾನು ನಿನ್ನೇನು ಮಾಡಲ್ಲ, ನಾನು ಮಿಲ್ಟ್ರಿ ಅವನು, ಇಡೀ ದೇಶ ಕಾಯ್ದವನು ನಾನು. ನಿನ್ನ ಕಾಯಲ್ವಾ? ಯಾಕೆ ರಿವ್ಯೂದವ್ರು ಇಷ್ಟು ಎದುರ್ಕೊಂಡ್ರಿ? ಆ ಬೆಗ್ಗರ್ ನೋಡಿದ್ರೇನೆ? ಹೌದು, ಅವನು ಯಾಕೆ ಅಲ್ಲಿದ್ದಾನೆ? ಬೆಳಂಗಿದ್ದ ಇಲ್ಲದನ್ರಿ. ಅಕ್ಕ ಚಾ ಬ್ರೆಡ್ ಕೊಟ್ಟಾಯ್ತು, ಈಗ ಊಟಕ್ಕೆ ಹಾಕತ್ತಾನ. ಟೈಮ್ ಊಟ ತಿಂಡಿ ಕೊಡ್ತಾ ಇರಿ, ಅವ್ನು ಗೇಟ್ ಮುಂದೆ ಮನೆ ಮಾಡ್ಕೊಂಡು ಇದ್ಬಿಡ್ತಾನೆ. ನಾ ಹೇಳಿಲ್ಲ ಅಕ್ಕ, ಗೇಟ್ ಮುಂದೆ ಒಂದು ಟೆಂಟ್ ಹಾಕೊಂಡು ಚಾಪಿ ಹಾಸ್ಕೊಂಡು ತಲೆಗುಂಬಿ ಇಟ್ಕೊಂಡು ಸಂಸಾರ ಶುರು ಮಾಡಿಬಿಡ್ತಾನಂತೇಳಿ. ಹಾಗೇನಾಗಲ್ಲ, ಸುಮ್ಮನಿರ. ಆಂಟಿ ಮೊದಲೇ ಅವನು ಮಿಲ್ಟ್ರಿ ಅವನು, ಅವನ್ನ ಓಡಿಸೋದು ಅಷ್ಟು ಸುಲಭ ಅಲ್ಲ. ಇಲ್ಲೇ ಇದ್ದಾನೆ ಕಣೆ, ಇಷ್ಟಕ್ಕೆ ಹೊರಟೋಗ್ತಾನಂದ್ರೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ವೇದ ಅವ್ರ ಅವ್ನು ಓಡ್ಸಕ್ಕೆ ಏನ್ರ ಒಂದು ಐಡಿಯಾ ಕೊಡ್ರಿ. ಸೇರ್ಸ್ಕೊಳಕ್ ನೀವು, ಓಡಿಸೋ ಐಡಿಯಾ ಕೊಡಕ್ ನಾನಾ? ಅಕ್ಕನ ಸಂಬಂಧ ಅಲ್ದಿದ್ರು ನನ್ನ ಸಂಬಂಧ ಐಡಿಯಾ ಕೊಡ್ರಿ. ಇಬ್ಬರು ಸಂಬಂಧ ಐಡಿಯಾ ಕೊಡ್ರಿ. ಆಂಟಿ ಒಂದು ಕೆಲಸ ಮಾಡಿ, ಹಳ್ಸಿದನ್ನ ಹಳ್ಸಿದ ಸಾರು ತಿನ್ನಕ್ ಕೊಡಿ, ಓಡಾಗ್ಬಿಡ್ತಾನೆ. ನಿನ್ನ ಇಲ್ಲೇ ಇದ್ದೇನೋ? ಹೋಗ ಹೋಗ. ಏ ಪರಮ, ಯಾರ ಇದು? ಮಿಲಿಟ್ರಿ ಮ್ಯಾನ್ ಅಂತಪ್ಪ. ಕಾರ್ಗಿಲ್ಲು ವಾರು ಅಂತ ಏನಾನ ಹೇಳ್ತಾ ಇರ್ತಾನೆ. ನಮ್ಮ ಮನೆ ಮುಂದೆ ಬಂದು ಸೆಟ್ ಆಗ್ಬಿಟ್ಟಿದ್ದಾನೆ. ಮನೆಗೆ ಬಂದು ಆಗಾಗ ಅದು ಇದು ಮುಟ್ತಾನೆ ಇರ್ತಾನೆ ಕಣ. ಚೈನಾ ವಾರ ಸ್ನಾನ ಮಾಡಿದ್ದು, ಕಾರ್ಗಿಲ್ ವಾರ ಮುಗಿದ್ರು ಮೈಗೆ ಸೋಪು ನೀರು ಮುಟ್ಸ ಇಲ್ಲ. ಇವಪ್ಪ, ಏ ಪರಮ, ಎಂತೆಂತ ಕ್ಯಾರೆಕ್ಟರ್ಗಳನ್ನ ಪರಿಚಯ ಮಾಡಿಸ್ತೀಯ? ಕರ್ಕೊಂಬಂದಿರೋದು ನಾನಲ್ಲಪ್ಪ, ಬುದ್ಧಿಮಾಂದ್ಯ ಶಿಶು ಪಾರ್ವತಿ. ಅಯ್ಯೋ ಅಯ್ಯೋ ಅಯ್ಯೋ, ನೋವು ತಡೆಯಕ್ಕಾಗ್ತಿಲ್ಲ ತಾನೆ. ಎದ್ದು ಹೋಗ. ಏನು ಹೇಳ್ತಾ ಇದ್ದಾನ ಅವನು? ಕಾರ್ಗಿಲ್ ವಾರಲ್ಲಿ ಗುಂಡೆಟ್ ಬಿದ್ದಿರ್ಬೇಕು. ಆಗ ಬಿದ್ದ ರೇಟ್ಗೆ ಈಗ ನರಳ್ತಾ ಇದ್ದಾನ. ಲೇಟ್ ಎಫೆಕ್ಟ್ ಕಣ. ಸುಧಾರಿಸೋರು ಇದ್ರೆ ನರಳೋರು ಇದ್ದೇ ಇರ್ತಾರೆ. ಇದು ಮನುಷ್ಯನ ಸಹಜ ಗುಣ. ಇಲ್ಲ ಪರಮ, ಅವನ ಮುಖ ನೋಡೋರೆ ಏನೋ ಬಾಧೆ ಇರೋ ಒಂಥರ ಕಾಣ್ತಾ ಇದ್ದಾನೆ. ಏನಪ್ಪ ನಿನ್ ರೋಗ? ಹೊಟ್ಟೆ ನೋವು. ಯಾಕೆ? ಈ ಮನೆಯವರಿಂದ ನನ್ನ ಹೊಟ್ಟೆ ಕೆಡ್ತು, ನನ್ನ ಆರೋಗ್ಯ ನಗದು ಬಿತ್ತು, ವಾಂತಿ ಬರ್ತಾ ಇದೆ, ಅಯ್ಯೋ ತಲೆ ತಿರುಗ್ತಾ ಇದೆ. ಸುಳ್ಳು ಹೇಳ್ಬೇಡ್ವೋ. ಈ ಮನೆಯವ್ರು ಏನ್ ಮಾಡಿದ್ರು? ಏನ್ ಮಾಡಿದ್ರ? ಅಳಸಿದನ್ನ ಹಾಕಿದ್ರು, ಅನ್ನ ಹುಳಿ ಕೊಳತು, ಹುಳ ಬಿದ್ದಿತ್ತು, ಅದನ್ನ ತಿಂದ್ಬಿಟ್ಟೆ. ನನ್ನ ಪ್ರಾಣ ತೆಗೀತಾ ಇದಾರೆ ಈ ಮನೆಯವರು. ಏನ್ ಮಾಡ್ಲಿ? ಹೌದೇನಪ್ಪ? ಸುಮ್ಮನೆ ಕೂತ್ಕೊಳ್ಳ. ಅವನು ಹೇಳ್ತಾನೆ ಅಂತ ನೀನು ಕೇಳ್ತಿಲ್ಲ.
ನಮ್ಮ ಮನೇಲಿ ಹಳಸ್ನ ಬೇರೆ ಯಾರಿಗೂ ಹಾಕಲ್ಲ. ಮತ್ತೇನ್ ಮಾಡ್ತೀರಾ? ನಾನೇ ತಿಂತೀನಿ. ಅಂದ್ರೆ ನಮ್ಮಲ್ಲಿ ಅಂದನ್ ಹಳ್ಸಕ್ಕೆ ಬಿಡಲ್ಲ ಕಣ. ಅದು ತಂಗಳ ಆಗ್ತೀನಿ ಗೊತ್ತಾದ ತಕ್ಷಣ ತಿನ್ನಾಕ್ಬಿಡ್ತೀನಿ. ಗೊತ್ತಾಯ್ತಲ್ಲಪ್ಪ, ಹೊರಡು ಇಲ್ಲಿಂದ. ಅದೇ ಆಗ್ರಿ ಆಗುತ್ತೆ. ಅಳಿಸಿದನ್ನ ತಿಂದ್ಬಿಟ್ಟೆ, ಹೊಟ್ಟೆ ಕೆಟ್ಟೋಯ್ತು, ವಾಂತಿ ಮಾಡ್ಬಿಟ್ಟೆ. ನಾನು ಈ ಮನೆಯಿಂದ ಹೋಗೋದು. ಮೊದಲು ಡಾಕ್ಟರ್ ಕರೆಸ್ರಿ. ಅದೆಲ್ಲ ಆಗಲ್ಲ, ಸುಮ್ಮನೆ ಅದೋಗಯ್ಯ. ನಿಂತ್ಕೊಂಡ್ರೆ ಬನ್ನಿ. ಅಯ್ಯ, ಅಪ್ಪ, ಅಣ್ಣ, ಎಲ್ರು ಬನ್ನಿ. ಈ ಮನೆಯವ್ರು ನನಗೆ ಅಳಿಸಿದನ್ನ ತಿನ್ಸಿ ನನಗೆ ಆರೋಗ್ಯ ಕೆಡಿಸಿ ಆಚೆ ತಪ್ತಾ ಇದ್ದಾರೆ. ಇದು ಸರಿನಾ? ನಾನು ಎಕ್ಸ್ ಮಿಲಿಟರಿ ಮನ್ನು. ಕಾರ್ಗಿಲ್ ಯುದ್ಧದಲ್ಲಿ 15 ಜನ ಕೊಡ್ತಿದ್ದೀನಿ, ಇಬ್ರಿಗೆ ಕೈ ಕಾಲು ಮುರಿದಿದ್ದೀನಿ. ನನ್ನಿಂದಲೇ ಕಾರ್ಗಿಲ್ ಯುದ್ಧಕ್ಕೆ ಜಯ. ಆ ಚಳಿ ಒಳಗೆ ನಾನೊಬ್ರು ಏಕಾಂಗಿ ಹೋರಾಟ ಮಾಡಿದ್ದೀನಿ. ನನ್ನಂತವನಿಗೆ ಅಳಿಸಿದನ್ನ ಹಾಕಿದ್ದಾರೆ. ಮಾರು, ಅವ್ನು ಹೇಳ್ತಾ ಇರೋದು ನಿಜಾನೇನೆ? ಅವ್ನಿಗೆ ಹಳಸ್ದನ್ನ ಹಾಕಿದ್ರೇನೆ? ಕಳ್ಸದನ್ನ ಹಾಕಿದ್ರೆ ಅವ್ನು ಓಡೋಗ್ತಾನೆ ಅಂತ ಈ ವೇದ ಹೇಳಿದ್ಲು ರೀ, ಅದಕ್ಕೆ ಹಾಕ್ಬಿಟ್ಟೆ. ತಪ್ಪು ಮಾಡಿದೆ, ಬಹಳ ದೊಡ್ಡ ತಪ್ಪು ಮಾಡಿದೆ. ತಿಂತಾನ್ ಬಿಡು ಮಾಮ. ಪಡವಲ್ಕಾಯ ಪರಿಸ್ಥಿತಿ ಹದಗೆಟ್ಟಿದೆ ಕಣೋ. ಈಗ ಅವನು ಜನಗಳ ಹತ್ರ ನ್ಯಾಯ ಕೇಳ್ತಾ ಇದ್ದಾನೆ. ಅವನ ಆಸ್ಪತ್ರೆ ಖರ್ಚನೆಲ್ಲ ಪರಮನೆ ಕಟ್ಕೊಡ್ಬೇಕು. ನೋಡಿ ಇವ್ರು ಕೊಟ್ಟಿದ್ದ ಅಳಿಸಿದ ಏನಾಗ್ತಾ ಇದೆ? ನನ್ನ ಕಿಡ್ನಿಗಳು ಫೇಲ್ ಆಗ್ತಾ ಇದೆ. ಕಿಡ್ನಿಗಳು ಅಳ್ಳಾಡ್ತಾ ಇದ್ದಾವೆ. ಕಿಡ್ನಿಗಳು ಮೇಲಕ್ಕೂ ಬರ್ತಾ ಇದ್ದಾವೆ. ಕೆಮ್ಮುದಾಗ ಗಂಟ್ಲಿಗೆ ಬಂದು ಸಿಹಿ ಹಾಕೊಂಡು ಇನ್ನೇನು ಬಾಯಿಂದ ಆಚೆ ಬೀಳ್ತಾ ಇದ್ದಾವೆ. ಇದಕ್ಕೆ ಕಾರಣ ಇವ್ರ ಮನೇಲಿ ಕೊಟ್ಟಿದ್ದ ಅಳಿಸಿದ ಅನ್ನ. ಇವರು ದೇಶದ್ರೋಹಿಗಳು. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಪರಮ, ಇವನ್ನ ಹೀಗೆ ಬಿಟ್ರೆ ಜನ ನಮಗ್ ಕಲ್ಲೊಡ್ದು ಮನೆಗೆ ಬೆಂಕಿ ಹಚ್ಚಿಬಿಡ್ತಾರ ಕಣ. ಎಲ್ರು ಸುಮ್ಮನೆ ಇದ್ದೀರಲ್ಲ. ಇವ್ರು ಮಾಡಿ ತಪ್ಪು ಅಂತ ನೀವು ಒಪ್ಕೊಳ್ಳೋದಾದ್ರೆ ಪರಮನಿಗೆ ಧಿಕ್ಕಾರಕ್ಕೆ ಹೋಗಿ. ಪರಮೇಶ್ವರನಿಗೆ ಅಮ್ಮ, ಈಗ ನನಗೆ ಸ್ವಲ್ಪ ನೋವು ಕಡಿಮೆ ಆದಂಗಿದೆ. ರೀ ಹೋಗ್ರಿ, ಅವ್ರು ಸಮಾಧಾನ ಮಾಡ್ರಿ. ಬೈವನ್ ಗೆಟ್ ಅನ್ಸ್ರಿ, ನೀವು ಮಾಡೋ ಕೆಲಸ ಒಂದೊಂದಲ್ಲ. ಅಯ್ಯ ಬಾರ. ಮಿಲ್ಟ್ರಿ ಸ್ವಾಮಿ, ಅದು ನಿಮ್ಗೆ ಹಾಕಿದ ಅನ್ನ ಹಳಸಿದ್ದು ಅಲ್ಲ, ಹಳೆದು ಅಲ್ಲ, ನೆನ್ನೆದು. ನೆನ್ನೆದ? ಹೌದು. ಅಂದ್ರೆ ಡಬಲ್ ಅಳಿಸಿದ್ದು. ಸುಮ್ಮನಿರೋ, ಯಾಕೋ ಇನ್ನ ಎದುರಿಸ್ತೀಯಾ? ರೀ ಏನ್ರಿ, ದೇಶ ಕಾಯೋ ಯೋಧನಿಗೆ ಹಳಸಿರೋ ಅನ್ನ ಹಾಕಿದ್ದಲ್ದೆ ಬೀದಿ ನಿಲ್ಸಿದ್ರಲ್ರಿ, ಕರ್ಕೊಂಡೋಗ್ರಿ ಒಳಗೆ. ಸರ್ ಬನ್ನಿ ಒಳಗಡೆ. ಗುಡ್. ಪರೇಡ್, ಸಾವಧಾನ್. ಪರೇಡ್, ಪೀಛೆ ಮುಡ್. ಮಾರ್ಚ್ ಫಸ್ಟ್. ಲೆಫ್ಟ್, ರೈಟ್, ಲೆಫ್ಟ್. ಈಗ ಮಾಡಿದ್ರೆ ಹೊಟ್ಟೋಗ್ತಾನೆ ಅಂದ್ರೆ ಇವ್ನು ಮತ್ತೆ ಬಂದಿದ್ದಾನಲ್ರು. ಮೊದ್ಲ ಗೊತ್ತಿತ್ತ ಕಾಯುವ ಹೋಗು ಮನುಷ್ಯ ಅಲ್ಲ ಅಂತೇಳಿ. ಆಂಟಿ, ನಂಗೆ ತುಂಬಾ ಭಯ ಆಗ್ತಿದೆ. ಹಿಂದಿನ ಬಾಗ್ಲಿಂದ ಹೊಟ್ಟೋಗ್ತೀನಿ. ನಮ್ಮಂತವ್ರನ್ನ ಗೌರವದಿಂದ ಕಾಣಬೇಕು. ಆದಷ್ಟು ಬೇಗ ಡಾಕ್ಟರ್ ಕರ್ಸೆ. ಇದಕ್ಕೆಲ್ಲ ಡಾಕ್ಟ್ರು ಬರಲ್ಲ. ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಕೊಡ್ತಾರೆ, ಜೊತೆಗೆ ಒಂದು ಹೊಟ್ಟೆ ನಾವು ಮಾತ್ರ ಕೊಡ್ತಾರೆ. ನುಂಗ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೂ ಮೇರೆ ಗಲಾಟೆ ಮಾಡಿದ್ರೆ ಟ್ರೇಸ್ ಪಾಸ್ ಕೇಸು, ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿ 4 ಸೆಕ್ಷನ್ ಲೆಕ್ಕ ಕೀಳ್ದು ಬಿಡ್ತೀನಿ. ಲಾಯರ್ ಸ್ವಾಮಿಗಳೇ, ನಮ್ಮಂತ ಮಿಲಿಟರಿ ಅವರಿಗೆ ನಿಮ್ಮ ಲೋಕಲ್ ಕಾನೂನು, ಸಿವಿಲ್ ಕಾನೂನು ಯಾವುದು ಅನ್ವಯಿಸಲ್ಲ. ನೀವಿನ್ನು ಎಳಸು ಅಂತ ಕಾಣಿಸುತ್ತೆ. ದೊಡ್ಡ ಲಾಯರ್ ಇದ್ರೆ ಕೇಳಿ ನೋಡಿ. ಆಹಾ, ನಿಮ್ಮ ಮನೇಲಿ ಕಾಫಿನ ತುಂಬ ಚೆನ್ನಾಗಿ ಮಾಡ್ತೀರಾ. ಇನ್ನೊಂದು ಲೋಟ ಕೊಡ್ತೀರಾ? ನೀನು ಬಂದು ನಮ್ಮ ಮನೇಲಿ ಕಾಫಿ ಕುಡಿತಾ ಇರೋದ್ರಿಂದ ನಾನು ನನ್ನ ಕೈಲಾಸದಲ್ಲೇ ಕಾಫಿ ಕುಡ್ದಿರೋಗಾಗಿದೆ. ಎದ್ದೋಗೋ ಇಲ್ಲಿಂದ. ಪರಮ, ನೀನು ಕಿರ್ಚಾಡ್ತಾ ಇದ್ರೆ ನಿನ್ ಗಂಟ್ಲು ನೋವಾಗುತ್ತೆ. ಅವನಂತೂ ಎದ್ದು ಹೋಗಲ್ಲ. ಹೇಳದಾಕೋ ಹೇಳ್ತೀನಿ. ಅಯ್ಯಪ್ಪ, ಡಾಕ್ಟರ್ ಕರೆಸ್ರ. ಯಾರು ಪೇಷಂಟು? ಈ ಮಿಲಿಟರಿ ಮ್ಯಾನ್. ಹೈ, ನಾನು ಯಾರು? ಡಾಕ್ಟ್ರು. 3 in 1. ಆಯುರ್ವೇದಿಕ್ಕು, ಹೋಮಿಯೋಪತಿ, ಅಲೋಪತಿ 3 ಮಿಸ್ ಆದ್ರೆ ಪೇಷಂಟ್ ತಿದ್ದಿ. ಏಯ್, ಯಾರ್ಯಾರನ್ನೂ ಕರ್ಕೊಂಬಂದು ಮನೆ ತುಂಬಿಸ್ಕೊಂಡಿದ್ದೀರಲ್ರಿ. ಇದೇನು ಮನೇನೋ ಇಲ್ಲ ಕಸ ತೊಟ್ಟಿನೋ? ನಾನು ಈ ಬೆಗ್ಗರ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಅಯ್ಯಪ್ಪ, ನೀನು ಬೆಗ್ಗರು, ನಿಮ್ಮಪ್ಪ ಬೆಗ್ಗರು, ನಿಮ್ಮ ತಾತ ಬೆಗ್ಗರು, ನನ್ನನ್ನು ಬೆಗ್ಗರ್ ಅಂತೇನು? ನಾನು ಮಿಲಿಟರಿ ಮ್ಯಾನ್. ಕಾರ್ಗಿಲಲ್ಲಿ ಯುದ್ಧ ಮಾಡಿ ಬಂದವನು. ನನ್ನ ಅವಮಾನ ಮಾಡಿದ್ರೆ ನೀನು ಢಮ್ ಅನಿಸ್ಬಿಡ್ತೀನಿ. ಮನೆ ಮುಂದೆ ಬಗ್ಗೆ ಹುಷಾರ್. ಹೌದೇನೋ, ನನಗೆ ಗೊತ್ತಾಗ್ಲಿಲ್ಲ ಬಿಡಿ. ಅಲ್ಲ, ಯಾಕೆ ಇಷ್ಟೊಂದು ಗಬ್ಬಾಗಿದ್ದೀರಲ್ಲ? ಯಾವುದಾದ್ರೂ ಮೋರಿಗೀರಿ ಕ್ಲೀನ್ ಮಾಡಕ್ ಹೋಗಿದ್ರೇನೋ? ಈ ಪ್ರಪಂಚನೇ ಒಂದು ಮೋರಿ, ಜನಗಳೆಲ್ಲ ಗಬ್ಬು, ನಾನೊಬ್ಬನೇ ನೆಟ್ಗಿರೋದು. ಅಲ್ರಿ, ಇವನ್ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ವಲ್ರಿ? ಎಲ್ಲ ಸರಿಯಾಗೇ ಇದೆ. ಬೆಗ್ಗರ್ಗಿರೋ ಆರೋಗ್ಯ ಬಿಲ್ಡರ್ಗೂ ಇರಲ್ಲ. ಏಯ್, ಯಾರನ್ನ ಬೆಗ್ಗರ್ ಅಂತ ಇರೋದು? ನಿನ್ನ ಮೇಲೆ ಕಾಪಿ ಋಣ ಇದೆ. ಲೆಕ್ಕ ಕಡೆ ಕಿಲ್ ಮಾಡ್ಬಿಡ್ತೀನಿ. ಅಲ್ರಯ್ಯ, ಈ ಆಡಿನ ಕಿತ್ತೋಗಿರೋ ಡಾಕ್ಟರ್ ಕರ್ಕೊಂಬಂದು ಚೆಕ್ ಮಾಡಿಸಿದ್ರಲ್ಲ, ನನ್ನ ಕಾಯಿಲೆ ವಯಸ್ಸಾಗುತ್ತಾ? ಯಾರನ್ನಾದ್ರೂ ದೊಡ್ಡ ಡಾಕ್ಟರ್ ಕರೆಸಿ.
ಯೋ ನಾನು ದೊಡ್ಡ ಡಾಕ್ಟ್ರೆ, ನನ್ನ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ಏನೋ ಪಾಪ ಇವ್ರು ಹೇಳಿ ಕಳ್ಸಿದ್ರಲ್ಲ ಅಂತ ಬಂದೆ ಅಷ್ಟೇ. ಹೌದಾ? ವಾರಕ್ಕೆ ಎಷ್ಟು ದಿವಸ ಡಾಕ್ಟರ್ ಕೆಲಸ ಮಾಡ್ತೀಯಾ? 5 ದಿವಸ. ಇನ್ನು 2 ದಿವಸ ಏನ್ ಮಾಡ್ತೀಯಾ? ಹೆಣ ಹೊರಕ್ಕೆ ಹೋಗ್ತೀನಿ. ಅಲ್ರಯ್ಯ, ಎಣವರ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಟ್ಟಿದಾರಲ್ಲಯ್ಯ, ನನ್ನನ್ನು ಎಣೆ ಮಾಡ್ಬಿಡ್ತಾನ ಅಷ್ಟೇ. ನೋಡಯ್ಯ, ಏನು ಆಗೋದಿಲ್ಲ, ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ನಿನ್ನನ್ನು ರಿಮೈಂಡ್ ಹೋಮ್ಗೆ ಹಾಕ್ಬಿಡ್ತೀನಿ. ರಿಮೈಂಡ್ ಹೋಮ್ಗೆ ಹಾಕಕ್ಕೆ ನಾನು ಭಿಕ್ಷುಕ ಅಲ್ಲ, ನಾನು ಮಿಲಿಟರಿ ಮ್ಯಾನು, ಗೊತ್ತದಲ್ಲ, ಕಾರ್ಗಿಲ್ಲು ಯುದ್ಧ. ಇವನ್ನ ಮನೆಗೆ ಸೇರಿಸ್ಕೊಂಡಿದ್ದೆ ತಪ್ಪಾಯ್ತು. ಇಂಥವ್ರನ್ನೆಲ್ಲ ಯಾಕಯ್ಯ ಸೇರಿಸ್ತೀರಾ? ನಿಮ್ಗೆ ತಲೆನಲ್ಲಿ ಬುದ್ಧಿಗಿದ್ದು ಇಲ್ವಾ? ಟ್ರೀಟ್ಮೆಂಟ್ ಕೊಡೋಗಿದ್ರೆ ಕೊಡೋ, ಇಲ್ಲಾಂದ್ರೆ ರೈಟ್ ಹೇಳ. ಡಾಕ್ಟ್ರು ನನ್ನೇ ರೈಟ್ ಹೇಳು ಅಂತ ಹೇಳ್ತೀಯಾ? ಏಯ್ ಸುಬ್ಬ, ಬರೋ ಇಲ್ಲಿ. ಏನಾತ್ರಿ? ಕಂದ, ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸ್ದೇ ಇದ್ರೆ ಇವನ ಕಿವಿನ ಕಿತ್ತು ಹಾಕ್ಬಿಡ್ತೀನಿ. ಇಂಥ ದರಿದ್ರ ಡಾಕ್ಟರ್ ಕೈಲಿ ಟ್ರೀಟ್ಮೆಂಟ್ ಕೊಡ್ತೀರಾ? ನನಗ ನೀವು ಹೇಳಿದ್ದು ಕಿತ್ತೋ ಡಾಕ್ಟ್ರು, ಪಂಚಟ್ಟು ಡಾಕ್ಟ್ರು. ಸಾಕು ನಿಲ್ಸಯ್ಯ. ಅಲ್ಲಯ್ಯ, ಇಂಥ ಭಿಕ್ಷಕನ ಕೈಲಿ ನನಗೆ ಬಾಯಿ ಬಂದಂಗೆ ಬಯಸ್ತಾ ಇದ್ದೀರಾ? ನೋಡು, ಇವ್ನು ಸತ್ತೋದ್ರೂ ಚಿಂತೆ ಇಲ್ಲ, ನಾನು ಮಾತ್ರ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಬರ್ತೀನಿ. ನನಗೆ ಓಡಾಡಕ್ಕಾಗಲ್ಲ, ಕಾಮೆಂಟ್ ಮಾಡ್ತೀನಿ, ಮಾರ್ಚ್ ಪಾಸ್ ಮಾಡು. ಡಾಕ್ಟ್ರೆ ಒಂದು ನಿಮಿಷ, ಅವ್ನಿಗೆ ನಿಜವಾಗ್ಲೂ ಸೊಂಟ ಮುರಿದಿದ್ಯಾ? ನೋಡ್ರಿ, ಅವನು ಸೊಂಟ ಮುರಿದಿದೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಸೊಂಟ ಮುರಿದಿದ್ಯೋ ಇನ್ನೇನು ಮುರಿದಿದ್ಯೋ ನಂಗೆ ಗೊತ್ತಾಗ್ತಾ ಇಲ್ಲ. ಅವನಿಗೆ ಚೆಕ್ ಮಾಡಕ್ ಹೋದ್ರೆ ನನ್ನ ತಲೆ ಚಕ್ಕರ್ ಬರ್ತಾ ಇದೆ. ಡಾಕ್ಟ್ರಾಗ ನೀವೇ ಕೋಪ ಮಾಡ್ಕೊಂಡ್ರೆ ಹೇಗೆ? ಇದ್ಯಾಕೋ ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಆಗ್ತಾ ಇದೆ. ಮೊದಲು ಸೊಂಟ ಮುರಿದಿದ್ಯೋ ಇಲ್ವೋ ಚೆಕ್ ಮಾಡಿ, ಅದೇನಾದ್ರೂ ಗಟ್ಟಿಯಾಗಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅವನು ಒಳಗೆ ಹಾಕ್ಸಿ. ಅವನು ಬಿದ್ದ ತಕ್ಷಣ ಸೊಂಟ ಮುರಿತು ನೀನೇ ಮುರಿದಿದ್ದು ಅಂತ ನನ್ನ ಮೇಲೆ ಎಗರಾಡ್ಬಿಟ್ಟ. ಹಾಗಾದ್ರೆ ಒಂದು ಐಡಿಯಾ ಮಾಡಿ, ಇಂಥವ್ರಿಗೆ ಮಧ್ಯಾಹ್ನದೊತ್ತು ವಿಸ್ಕಿ ಕುಡಿಯೋ ಅಭ್ಯಾಸ ಇರುತ್ತೆ. ಇದನ್ನೇ ವೀಕ್ನೆಸ್ ಇಟ್ಕೊಂಡು ಪ್ಲೇ ಮಾಡಿ, ಆಗ ನಿಮಗೆ ತಿಳಿಯುತ್ತೆ ಸೊಂಟ ಮುರಿದಿದ್ಯೋ ಇಲ್ವೋ ಅಂತ. ಐ ಲೈಕ್ ಯುವರ್ ಆಟಿಟ್ಯೂಡ್. ಅಕ್ಕ ಅಕ್ಕ, ಮನೆಗೆ ಬೆಂಕಿ ಎತ್ತದ್ ಬಾ. ಅಯ್ಯೋ ರೇ, ಸೀರೆ ಒಡವೆಲ್ಲ ಹೊರಗಡೆ ಇದೆ. ಅಕ್ಕ, ಲೇಟ್ ಆದ್ರೆ ನಿನ್ನ ಸುಟ್ಟಕ್ಕೆ ಬಾ. ಅಪ್ಪ ಅಪ್ಪಲೇ, ನೀನ್ ಬರಬೇಡಪ್ಪ, ಅಲ್ಲಿ ಏನಾಗಿದೆ ನೋಡು. ಏನಿದೆ? ಮನೆಗೆ ಬೆಂಕಿ ಹತ್ಕೊಂಡಿದೆ. ಅಯ್ಯ, ಇದ್ಯಾವ ಮಹಾ ಬೆಂಕಿ? ಏನ್ ಹಾಗಂದ್ರೆ? ಕಾರ್ಗಿಲ್ ಯುದ್ಧದಲ್ಲಿ ಪಕ್ಕದಲ್ಲಿ ಬಾಂಬ್ ಬಿದ್ದಾಗಲೇ ಎದ್ರಕೊಂಡು ಓಡೋಗಿರ್ಲಿಲ್ಲ, ಇನ್ನು ಈ ಬೆಂಕಿ ಎದ್ರಕೋತೀನ? ಹಂಗೇನೋ ಓಡೋದ್ರೆ ನಾನು ಗಂಡು ಸಸ್ಕೋತೀನ? ನೀನ್ ಓಡೋಗೋ. ಅಕ್ಕ, ಮಾಮಾಗ ನಾವು ಕೊಟ್ಟಿದ್ದ ಪ್ಲಾನ್ ಮನ್ ತಿಂತು. ಮನಿ ಬೆಂಕಿ ಹಚ್ತಾರ, ಅವ್ನು ನಾಟಕ ಮಾಡೋ ಬದಲು ಅವಂಗ ಬೆಂಕಿ ಹಚ್ಬೇಕಿತ್ತು. ಲೇ, ಅವ್ನು ಸೊಂಟ ಮುರಿದೋಗಿದ್ಯೋ, ಅದಕ್ಕೆ ಎದ್ದು ಬರಕ್ಕಾಗ್ಲಿಲ್ಲ ಪಾಪ. ಅದು ಮಿಲಿಟರಿ ಕ್ಯಾಂಟೀನ್ ಇಂದ ವಿಸ್ಕಿ ತಂದಿದ್ದೀನಿ. ಇದನ್ನ ನಮ್ಮ ರೂಮ್ ಕಬೋರ್ಡ್ ಅಲ್ಲೇ ಇಡು, ಯಾರಿಗೂ ಕೊಡ್ಬೇಡ. ನಾಳೆ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ಸರಿ ರೀ. ಮಿಲಿಟರಿ ಕ್ಯಾಂಟೀನ್ ತಂದ್ರೆ ವಿಸ್ಕಿನ ಕೊಡಿಲಿ, ಒಂದ್ಸರಿ ಮುಟ್ ನೋಡ್ಬಿಡ್ತೀನಿ. ಇದನ್ನ ರೂಮಲ್ಲಿ ಕಬೋರ್ಡ್ ಅಲ್ಲಿ ಇಟ್ಬಾ. ಅವ ನೀನ್ ಅದನ್ನ ಮುಟ್ಟಿದ್ರೆ ಬೇರೆ ಯಾರು ಮುಟ್ಟಕ್ಕಾಗಲ್ಲ. ಅದಕ್ಕೆ ಅದನ್ನ ನಮ್ಮ ರೂಮಲ್ಲಿ ಕಬೋರ್ಡ್ ಅಲ್ಲಿ ಇಳಿಸ್ತಾ ಇರೋದು. ಮೊದಲೇ ಸೊಂಟ ಮುರ್ಕೊಂಡಿದ್ಯಾ, ಅದು ಸುದ್ದಿಗೆ ನೀನು ಬರಬೇಡ. ಬರು, ಇವತ್ತೊಂದು ಒಳ್ಳೆ ಫಿಲಮ್ ರಿಲೀಸ್ ಆಗಿದೆ ಕಣೆ, ಬನ್ನಿ ಹೋಗಿ ನೋಡ್ಕೊಂಡ್ ಬಂದ್ಮಾಡ. ರೀ, ನಾವೆಲ್ಲರೂ ಹೋದ್ರೆ ಇನ್ ಮನೆ ಕಡೆ ಯಾರು ಇರ್ತಾರೆ? ಕರ್ಕೊಂಡ್ ಬಂದಿದ್ದಿಲ್ಲಮ್ಮ ನಿನ್ ಗೆಸ್ಟ್, ಅವ್ನು ಇರ್ತಾನೆ ಬಿಡು. ಅಯ್ಯೋ, ಒಬ್ಬನೇ ಬಿಟ್ಟು ಹೋಗೋದಾ? ಮೊದಲೇ ಸೊಂಟ ಮುರ್ಕೊಂಡಿದ್ದಾನೆ ಕಣೆ, ಅವನ ಕೈಲಿ ಏನಾಗತ್ತೆ, ಏನ್ ಯೋಚನೆ ಮಾಡಬೇಡ. ಬಾ, ಹುಟ್ಟು ಸೀರಿಯಲ್ ಹೋಗಿ ಫಿಲಮ್ ನೋಡ್ಕೊಂಡ್ ಬಂದ್ಮಾಡ. ಅಕ್ಕ, ಸೊಂಟ ಮುರಿದೈತಂತಾನ ಆ ಕಡೆಯಿಂದ ಈ ಕಡೆ ಓಡಾಡಕತ್ತ ನೋಡ. ಸುಮ್ಮನಿರೋ. ಅಕ್ಕ, ಈ ಕಪಾಟಿಂದ ಆ ಕಪಾಟಿಗೆ ಹೊಂಟ. ಇನ್ನೊಂದು ಮಾತಾಡಿದ್ರೆ ಹುಬ್ಳಿ ಕಳಿಸ್ಬಿಡ್ತೀನಿ. ಎಂಥ ಒಳ್ಳೆ ಮನೆ ಬಂದು ಸೇರ್ಕೊಂಡಪ್ಪ. ಅರೆ ಇಸ್ಕಿ, ಆಹಾ ವಿಸ್ಕಿ. ಮೋಸ ಮೋಸ ಮಾಡ್ತಾರ ನಾವಲ್ಲಪ್ಪ, ನೀನು. ಸೊಂಟ ಮುರಿದಿದೆ ಅಂತ ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಮುರಿದಿತ್ತು, ಈಗ ಸರೋಯ್ತು. ನಿಜ ಹೇಳು, ಯಾರು ನೀನು? ನಿನ್ನ ನಾಟಕನೆಲ್ಲ ಈ ವಿಡಿಯೋ ಕ್ಯಾಮ್ರಾ ರೆಕಾರ್ಡ್ ಮಾಡಿದೀವಿ. ಕೊಟ್ಲಾರೆ ನಡಿಯ ಸ್ಟೇಷನ್ಗೆ ಎತ್ತಾಕೊಂಡು ಹೋಗೋಣ. ಅಲ್ಲಿ ನೋಡಿ, ಕಾರ್ಗಿಲ್ ಯುದ್ಧ. ಶೂಟ್ ಮಾಡ್ಕೋ.
ಅಮ್ಮ